ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಶ್ರೂಮ್ ಕರಿನ ಮಾಡೋದನ್ನು ಹೇಳ್ಕೊಡ್ತೀನಿ. ಆಗಿರೋದು ಒಂದು 200 ಗ್ರಾಮ್ ಮಶ್ರೂಮು ಹಾಗೂ ಅರಿಶಿಣದ ಪುಡಿ, ಸಾಸಿವೆ ಹಾಗೂ ಸಾಂಬಾರು ಸೊಪ್ಪು, ಈರುಳ್ಳಿ ಹಾಗೂ ಅಚ್ಚ ಖಾರದ ಪುಡಿ, ಧನಿಯಾ ಪೌಡರ್ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಟೊಮೆಟೊ ಪ್ಯೂರಿ. ಇದು ನಾನು ಟೊಮೆಟೊ ಪ್ಯೂರಿ ಇದಕ್ಕೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಗ್ರೇವಿ ಬರಲಿ ಅಂಥೇಳಿ. ಬನ್ನಿ ಸ್ನೇಹಿತರೆ, ಮಾಡೋಣ. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಸ್ನೇಹಿತರೆ, ನಾನು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಫ್ರೈ ಆಗ್ತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಪ್ಯೂರಿನೂ ಹಾಕ್ತೀನಿ. ಇದಕ್ಕೆ ಅಚ್ಚ ಖಾರದ ಪುಡಿ ಹಾಗೂ ಧನಿಯಾ ಪುಡಿನ ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ನೀರನ್ನು ಜಾಸ್ತಿ ಹಾಕೋದಿಲ್ಲ ನಾನು, ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಗ್ರೇವಿನೇ ಇರಲಿ ಅಂತೇಳಿ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ತೀನಿ. ಈಗ ನಾನು ಇದಕ್ಕೆ ಮಶ್ರೂಮನ್ನು ಹಾಕ್ತೇನೆ. ಮಶ್ರೂಮ್ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿಯನ್ನು, ಸಾಂಬಾರು ಸೊಪ್ಪನ್ನು ಹಾಕೋಣ. ಈ ಹಂತದಲ್ಲಿ ಸ್ನೇಹಿತರೆ, ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಣ. ಮುಚ್ಚಿ ನಾವು ಬೇಯಲಿಕ್ಕೆ ಬಿಡೋಣ. ನೋಡಿ ಸ್ನೇಹಿತರೆ, ತಯಾರಾಗಿದೆ. ಇದಕ್ಕೆ ನಾನು ಸ್ವಲ್ಪ ಒಂದೆರಡು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡಿ. ತಯಾರಾಗಿದೆ ಅಕ್ಕಿ ರೊಟ್ಟಿ ಜೊತೆ ಮಶ್ರೂಮ್ ಕರಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.